ಭಾರತದ ತಂತ್ರಜ್ಞಾನ ವಿಶ್ವ ದರ್ಜೆಗೇರಿದೆ. ನಮ್ಮ ರಡಾರ್ಗಳು ವಿಶ್ವದ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ಧ ವಿಮಾನಗಳನ್ನೇ ಮಕಾಡೆ ಮಲಗಿಸ್ತಾ ಇದೆ. ಈಗ ಬ್ರಿಟಿಷರ ಯುದ್ಧ ವಿಮಾನ ಭಾರತದ ವಾಯುಗಡಿ ಪ್ರವೇಶ ಮಾಡಿ ಗುಜರಿ ಸೇರ್ತಾ ಇದೆ. ಬ್ರಿಟಿಷರನ್ನೇ ಬೆಚ್ಚಿ ಬೀಳಿಸಿತು ಭಾರತದ ತಂತ್ರಜ್ಞಾನ. ರಿಪೇರಿಯಾಗದೆ ಯುಕೆಗೆ ಹೋಯ್ತು F-35B. ಅವರು ಮೊದಲೇ ಪಶ್ಚಿಮದವರು, ಈಗಲೂ ಜಗತ್ತನ್ನ ಆಳಬೇಕು, ಯಾವ ದೇಶವೂ ನಮಗಿಂತ ಜಾಸ್ತಿ ಬೆಳಿಬಾರದು ಅಂತ ಬಯಸೋ ಖತರ್ನಾಕ್ ಕಂಟ್ರಿಗಳು. ಭಾರತವನ್ನ 200 ವರ್ಷ ಕಾಲ ಆಳಿ ಇನ್ನೊಬ್ಬರ ಸಂಪತ್ತನ್ನೆಲ್ಲ ಸೂರೆಗೊಂಡು ಹೋಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ರು. ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ಧ ವಿಮಾನ ಎನಿಸಿಕೊಂಡಿರೋ F-35B ಭಾರತದ ವಾಯುಪ್ರದೇಶದೊಳಗೆ ಬಂದು ಜಾಸೂಸಿ ಮಾಡ್ತಿತ್ತು. ಆದ್ರೆ ಅದೇನಾಯ್ತೋ ಏನೋ, ಜೂನ್ 14ರಂದು ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು. ಬ್ರಿಟಿಷರ F-35 ಇನ್ನೂ ಗುಜರಿಗೆ ಸೇರಬೇಕು. ಭಾರತ ಅದೇನ್ ಮಾಡ್ತೋ ಏನೋ, ಬ್ರಿಟನ್ ಪೈಲಟ್ಗಳಿಗೆ ಒಂದೂ ಅರ್ಥವಾಗಲಿಲ್ಲ. ವಿಮಾನ ಕೆಲಸವನ್ನೇ ಮಾಡ್ತಿರ್ಲಿಲ್ಲ. ಅಮೆರಿಕದ ತಂತ್ರಜ್ಞರು ಬಂದು ಪರಿಶೀಲಿಸಿದ್ರೂ ಏನೂ ಗೊತ್ತಾಗ್ಲಿಲ್ಲ. ಅನಿವಾರ್ಯವಾಗಿ ವಿಮಾನವನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ RAF ಏರ್ಬಸ್ A400M ಅಟ್ಲಾಸ್ನಲ್ಲಿ ಬ್ರಿಟನ್ಗೆ ಏರ್ಲಿಫ್ಟ್ ಮಾಡಲಾಗಿದೆ. ಪಾಪ F-35B ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ಧ ವಿಮಾನ. ಅದರ ಬೆಲೆ $100 ಮಿಲಿಯನ್ ಗಿಂತ ಹೆಚ್ಚು. ಲಾಕ್ಹೀಡ್ ಮಾರ್ಟಿನ್ ನಿರ್ಮಿತ ಈ ಯುದ್ಧ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ಗೂ ಕಾಣಲ್ಲ. F-35B ಯುದ್ಧ ವಿಮಾನದಲ್ಲಿ AI ತಂತ್ರಜ್ಞಾನವಿದೆ. ಅತ್ಯಾಧುನಿಕ ಸಾಫ್ಟ್ವೇರ್ ಹಾಗೂ ಸೆನ್ಸಾರ್ಗಳು ಇವೆ. ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಮಜಾ ಅಂದ್ರೆ ವಿಮಾನದ ಒಂದು ಸ್ಕ್ರೂ ಬೇಕು ಅಂದ್ರೂ ಲಾಕ್ಹೀಡ್ ಮಾರ್ಟಿನ್ ಬಳಿಯೇ ಕೇಳಬೇಕು. ಇಂಥ ಯುದ್ಧ ವಿಮಾನ ಭಾರತದಲ್ಲಿ ಬಂದು ನಿಂತಿತ್ತು. ಬ್ರಿಟಿಷರಿಗೆ ಭಾರತ ಡೇಟಾ ಕದಿಯಬಹುದು ಅನ್ನೋ ಭಯವಿತ್ತು. ಡೇಟಾ ಕದ್ದರೆ ಅಪಾರ ರಹಸ್ಯಗಳು ಭಾರತಕ್ಕೆ ಸಿಕ್ತಿತ್ತು. ಅದೇ ಕಾರಣಕ್ಕೆ ಏರ್ಲಿಫ್ಟ್ ಮಾಡಲಾಗಿದೆ. ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ತಾಂತ್ರಿಕ ತಜ್ಞರ ತಂಡ ಯುದ್ಧ ವಿಮಾನದ ಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ ತಿರುವನಂತಪುರಕ್ಕೆ ಬಂದಿಳಿದಿತ್ತು. ತಪಾಸಣೆಯ ನಂತರ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲಾಯಿತು. ಹ್ಯಾಂಗರ್ನಲ್ಲೇ 2 ರೆಕ್ಕೆಗಳನ್ನ ಬೇರ್ಪಡಿಸಿ RAF ಏರ್ಬಸ್ A400M ಅಟ್ಲಾಸ್ಗೆ ತುಂಬಿ ಏರ್ಲಿಫ್ಟ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ತಂತ್ರಜ್ಞಾನ ವಿಶ್ವ ದರ್ಜೆಗೇರಿದೆ. ನಮ್ಮ ರಡಾರ್ಗಳು ವಿಶ್ವದ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ಧ ವಿಮಾನಗಳನ್ನೇ ಮಕಾಡೆ ಮಲಗಿಸ್ತಾ ಇದೆ. ಈಗ ಬ್ರಿಟಿಷರ ಯುದ್ಧ ವಿಮಾನ ಭಾರತದ ವಾಯುಗಡಿ ಪ್ರವೇಶ ಮಾಡಿ ಗುಜರಿ ಸೇರ್ತಾ ಇದೆ. ಬ್ರಿಟಿಷರನ್ನೇ ಬೆಚ್ಚಿ ಬೀಳಿಸಿತು ಭಾರತದ ತಂತ್ರಜ್ಞಾನ. ರಿಪೇರಿಯಾಗದೆ ಯುಕೆಗೆ ಹೋಯ್ತು F-35B. ಅವರು ಮೊದಲೇ ಪಶ್ಚಿಮದವರು, ಈಗಲೂ ಜಗತ್ತನ್ನ ಆಳಬೇಕು, ಯಾವ ದೇಶವೂ ನಮಗಿಂತ ಜಾಸ್ತಿ ಬೆಳಿಬಾರದು ಅಂತ ಬಯಸೋ ಖತರ್ನಾಕ್ ಕಂಟ್ರಿಗಳು. ಭಾರತವನ್ನ 200 ವರ್ಷ ಕಾಲ ಆಳಿ ಇನ್ನೊಬ್ಬರ ಸಂಪತ್ತನ್ನೆಲ್ಲ ಸೂರೆಗೊಂಡು ಹೋಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ರು. ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ಧ ವಿಮಾನ ಎನಿಸಿಕೊಂಡಿರೋ F-35B ಭಾರತದ ವಾಯುಪ್ರದೇಶದೊಳಗೆ ಬಂದು ಜಾಸೂಸಿ ಮಾಡ್ತಿತ್ತು. ಆದ್ರೆ ಅದೇನಾಯ್ತೋ ಏನೋ, ಜೂನ್ 14ರಂದು ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು. ಬ್ರಿಟಿಷರ F-35 ಇನ್ನೂ ಗುಜರಿಗೆ ಸೇರಬೇಕು. ಭಾರತ ಅದೇನ್ ಮಾಡ್ತೋ ಏನೋ, ಬ್ರಿಟನ್ ಪೈಲಟ್ಗಳಿಗೆ ಒಂದೂ ಅರ್ಥವಾಗಲಿಲ್ಲ. ವಿಮಾನ ಕೆಲಸವನ್ನೇ ಮಾಡ್ತಿರ್ಲಿಲ್ಲ. ಅಮೆರಿಕದ ತಂತ್ರಜ್ಞರು ಬಂದು ಪರಿಶೀಲಿಸಿದ್ರೂ ಏನೂ ಗೊತ್ತಾಗ್ಲಿಲ್ಲ. ಅನಿವಾರ್ಯವಾಗಿ ವಿಮಾನವನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ RAF ಏರ್ಬಸ್ A400M ಅಟ್ಲಾಸ್ನಲ್ಲಿ ಬ್ರಿಟನ್ಗೆ ಏರ್ಲಿಫ್ಟ್ ಮಾಡಲಾಗಿದೆ. ಪಾಪ F-35B ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ಧ ವಿಮಾನ. ಅದರ ಬೆಲೆ $100 ಮಿಲಿಯನ್ ಗಿಂತ ಹೆಚ್ಚು. ಲಾಕ್ಹೀಡ್ ಮಾರ್ಟಿನ್ ನಿರ್ಮಿತ ಈ ಯುದ್ಧ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ಗೂ ಕಾಣಲ್ಲ. F-35B ಯುದ್ಧ ವಿಮಾನದಲ್ಲಿ AI ತಂತ್ರಜ್ಞಾನವಿದೆ. ಅತ್ಯಾಧುನಿಕ ಸಾಫ್ಟ್ವೇರ್ ಹಾಗೂ ಸೆನ್ಸಾರ್ಗಳು ಇವೆ.
ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಮಜಾ ಅಂದ್ರೆ ವಿಮಾನದ ಒಂದು ಸ್ಕ್ರೂ ಬೇಕು ಅಂದ್ರೂ ಲಾಕ್ಹೀಡ್ ಮಾರ್ಟಿನ್ ಬಳಿಯೇ ಕೇಳಬೇಕು. ಇಂಥ ಯುದ್ಧ ವಿಮಾನ ಭಾರತದಲ್ಲಿ ಬಂದು ನಿಂತಿತ್ತು. ಬ್ರಿಟಿಷರಿಗೆ ಭಾರತ ಡೇಟಾ ಕದಿಯಬಹುದು ಅನ್ನೋ ಭಯವಿತ್ತು. ಡೇಟಾ ಕದ್ದರೆ ಅಪಾರ ರಹಸ್ಯಗಳು ಭಾರತಕ್ಕೆ ಸಿಕ್ತಿತ್ತು. ಅದೇ ಕಾರಣಕ್ಕೆ ಏರ್ಲಿಫ್ಟ್ ಮಾಡಲಾಗಿದೆ. ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ತಾಂತ್ರಿಕ ತಜ್ಞರ ತಂಡ ಯುದ್ಧ ವಿಮಾನದ ಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ ತಿರುವನಂತಪುರಕ್ಕೆ ಬಂದಿಳಿದಿತ್ತು. ತಪಾಸಣೆಯ ನಂತರ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲಾಯಿತು. ಹ್ಯಾಂಗರ್ನಲ್ಲೇ 2 ರೆಕ್ಕೆಗಳನ್ನು ಬೇರ್ಪಡಿಸಿ ಆರ್ಎಎಫ್ ಏರ್ಬಸ್ A400M ಅಟ್ಲಾಸ್ಗೆ ತುಂಬಿ ಏರ್ಲಿಫ್ಟ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ತಂತ್ರಜ್ಞಾನ ವಿಶ್ವ ದರ್ಜೆಗೇರಿದೆ. ನಮ್ಮ ರಡಾರ್ಗಳು ವಿಶ್ವದ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ಧ ವಿಮಾನಗಳನ್ನೇ ಮಕಾಡೆ ಮಲಗಿಸ್ತಾ ಇದೆ. ಇದೀಗ ಬ್ರಿಟಿಷರ ಯುದ್ಧ ವಿಮಾನ ಭಾರತದ ವಾಯುಗಡಿ ಪ್ರವೇಶ ಮಾಡಿ ಗುಜರಿ ಸೇರ್ತಾ ಇದೆ. ಬ್ರಿಟಿಷರನ್ನೇ ಬೆಚ್ಚಿ ಬೀಳಿಸಿತು ಭಾರತದ ತಂತ್ರಜ್ಞಾನ. ರಿಪೇರಿಯಾಗದೆ ಯುಕೆಗೆ ಹೋಯ್ತು F-35B. ಅವರು ಮೊದಲೇ ಪಶ್ಚಿಮದವರು, ಈಗಲೂ ಜಗತ್ತನ್ನ ಆಳಬೇಕು, ಯಾವ ದೇಶವೂ ನಮಗಿಂತ ಜಾಸ್ತಿ ಬೆಳಿಬಾರದು ಅಂತ ಬಯಸೋ ಖತರ್ನಾಕ್ ಕಂಟ್ರಿಗಳು. ಭಾರತವನ್ನ 200 ವರ್ಷ ಕಾಲ ಆಳಿ ಇನ್ನೊಬ್ಬರ ಸಂಪತ್ತನ್ನೆಲ್ಲ ಸೂರೆಗೊಂಡು ಹೋಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ರು. ಜಗತ್ತಿನ ಅತ್ಯಾಧುನಿಕ ಅತ್ಯಂತ ದುಬಾರಿ ಯುದ್ಧ ವಿಮಾನ ಎನಿಸಿಕೊಂಡಿರೋ F-35B ಭಾರತದ ವಾಯುಪ್ರದೇಶದೊಳಗೆ ಬಂದು ಜಾಸೂಸಿ ಮಾಡ್ತಿತ್ತು. ಆದ್ರೆ ಅದೇನಾಯ್ತೋ ಏನೋ ಜೂನ್ 14ರಂದು ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು. ಬ್ರಿಟಿಷರ F-35 ಇನ್ನೂ ಗುಜರಿಗೆ ಸೇರಬೇಕು. ಭಾರತ ಅದೇನ್ ಮಾಡ್ತೋ ಏನೋ ಬ್ರಿಟನ್ ಪೈಲಟ್ಗಳಿಗೆ ಒಂದೂ ಅರ್ಥವಾಗಲಿಲ್ಲ. ವಿಮಾನ ಕೆಲಸವನ್ನೇ ಮಾಡ್ತಿರ್ಲಿಲ್ಲ. ಅಮೆರಿಕದ ತಂತ್ರಜ್ಞರು ಬಂದು ಪರಿಶೀಲಿಸಿದ್ರೂ ಏನೂ ಗೊತ್ತಾಗ್ಲಿಲ್ಲ. ಅನಿವಾರ್ಯವಾಗಿ ವಿಮಾನವನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಆರ್ಎಎಫ್ ಏರ್ಬಸ್ A400M ಅಟ್ಲಾಸ್ನಲ್ಲಿ ಬ್ರಿಟನ್ಗೆ ಏರ್ಲಿಫ್ಟ್ ಮಾಡಲಾಗಿದೆ. ಪಾಪ F-35B ವಿಶ್ವದಲ್ಲೇ ಅತ್ಯಂತ ದುಬಾರಿ ಯುದ್ಧ ವಿಮಾನ. ಅದರ ಬೆಲೆ $100 ಮಿಲಿಯನ್ ಹೆಚ್ಚು. ಲಾಕ್ಹೀಡ್ ಮಾರ್ಟಿನ್ ನಿರ್ಮಿತ ಈ ಯುದ್ಧ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ್ದು ರಡಾರ್ಗೂ ಕಾಣಲ್ಲ. F-35B ಯುದ್ಧ ವಿಮಾನದಲ್ಲಿ AI ತಂತ್ರಜ್ಞಾನವಿದೆ. ಅತ್ಯಾಧುನಿಕ ಸಾಫ್ಟ್ವೇರ್ ಹಾಗೂ ಸೆನ್ಸಾರ್ಗಳು ಇವೆ. ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಮಜಾ ಅಂದ್ರೆ ವಿಮಾನದ ಒಂದು ಸ್ಕ್ರೂ ಬೇಕು ಅಂದ್ರೂ ಲಾಕ್ಹೀಡ್ ಮಾರ್ಟಿನ್ ಬಳಿಯೇ ಕೇಳಬೇಕು. ಇಂಥ ಯುದ್ಧ ವಿಮಾನ ಭಾರತದಲ್ಲಿ ಬಂದು ನಿಂತಿತ್ತು. ಬ್ರಿಟಿಷರಿಗೆ ಭಾರತ ಡೇಟಾ ಕದಿಯಬಹುದು ಅನ್ನೋ ಭಯವಿತ್ತು. ಡೇಟಾ ಕದ್ದರೆ ಅಪಾರ ರಹಸ್ಯಗಳು ಭಾರತಕ್ಕೆ ಸಿಕ್ತಿತ್ತು. ಅದೇ ಕಾರಣಕ್ಕೆ ಏರ್ಲಿಫ್ಟ್ ಮಾಡಲಾಗಿದೆ. ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ತಾಂತ್ರಿಕ ತಜ್ಞರ ತಂಡ ಯುದ್ಧ ವಿಮಾನದ ಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ ತಿರುವನಂತಪುರಕ್ಕೆ ಬಂದಿಳಿದಿತ್ತು. ತಪಾಸಣೆಯ ನಂತರ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲಾಯಿತು. ಹ್ಯಾಂಗರ್ನಲ್ಲೇ 2 ರೆಕ್ಕೆಗಳನ್ನು ಬೇರ್ಪಡಿಸಿ ಆರ್ಎಎಫ್ ಏರ್ಬಸ್ A400M ಅಟ್ಲಾಸ್ಗೆ ತುಂಬಿ ಏರ್ಲಿಫ್ಟ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.